ಕಬ್ಬು ತುಂಬಿದ್ದಂತಹ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ 10 ಜನ ರೈತರನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಈಗ ಏನು ಸಮೀರವಾಡಿಯ ಒಂದು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಬಳಿ ಒಂದು ಘಟನೆ ಆಗಿತ್ತು. ಸಾಕಷ್ಟು ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು. ಹೋರಾಟದಲ್ಲಿ ನಮಗೆ ಬೆಂಬಲ ಬೆಲೆ ಬೇಕು 3,500 ರೂಪಾಯಿ ಅಂತ ಕೇಳಿ ಹೋರಾಟವನ್ನು ಏನು ಮಾಡಿದ್ರು? ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಒಂದು ಸಮೀರವಾಡಿಯಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ, ಅಲ್ಲಿ 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು. ದೊಡ್ಡ ಮಟ್ಟದ ಒಂದು ವಿಧ್ವಂಸ ಆಗಿತ್ತು ಅಲ್ಲಿ. ಈ ಸಂಬಂಧ ಸಿದ್ದಪ್ಪ ಬಾಳಗನಗುನೂರು ಏನಿದ್ದಾನೆ ಆತನನ್ನು ಮತ್ತು ಅವರ ಜೊತೆಗೆ ಸಾಕಷ್ಟು ಜನ 10 ಜನ ಇದ್ದಾರೆ. ಬಾಳಗನೂರು, ಮಲ್ಲು, ಮೆಟ್ಟದಗುಡ್ಡ, ರಾಜು ಗೌಡ ಪಾಟೀಲು, ಬಸ್ಸು ನಾಯಕ್ ಸೇರಿದಂತೆ 10 ಜನರನ್ನು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹಾಲಿಂಗ ಪೊಲೀಸ್ ಠಾಣೆ ಒಂದು ಪೊಲೀಸರು ಏನಿದ್ದಾರೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರನ್ನ ಈ ರೀತಿಯಾಗಿ ವಶಕ್ಕೆ ಪಡೆದಿದ್ದಕ್ಕೆ ಅಲ್ಲಿನ ಒಂದು ಕೆಲ ರೈತ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರವಾಗಿ ಪೊಲೀಸರ ಒಂದು ನಡೆಯನ್ನು ಖಂಡಿಸಿ ವಿರೋಧಿಸಿ ತುರ್ತು ಸಭೆಯನ್ನು ನಡೆಸೋಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ರೈತರು ಹೋರಾಟ ಮಾಡಿದ್ದು ಅವರ ಒಂದು ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಂಬಲ ಬೆಲೆ ಬೇಕು ಅಂತ ಸರ್ಕಾರ ಒಂದು ಆದೇಶವನ್ನು ಕೊಡ್ತು. 3,300 ರೂಪಾಯಿ ಅಂತ ಅದನ್ನು ಕೊಡೋಕ್ಕೂ ಕೂಡ ಕೆಲವೊಂದು ಕಾರ್ಖಾನೆಗಳು ಹಿಂದೇಟು ಹಾಕಿದ್ರು. 50 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ರೊಚ್ಚಿಗೆದಂತಹ ರೈತರು ಏನು ಮಾಡಿದ್ರು? ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಬೆಂಕಿಗೆ ಆಹುತಿ ಆಗ್ಬಿಟ್ಟು ಎಷ್ಟೋ ಒಂದು ಟ್ರ್ಯಾಕ್ಟರ್ಗಳು, ಕಬ್ಬಿನ ಒಂದು ತುಂಬಿದಂತಹ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿ ಆದವು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಒಂದು ವಾಹನಗಳು ಬೆಂಕಿಗೆ ಆಹುತಿ ಹಾಕಿಬಿಟ್ವು. ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಒಂದು ಕಬ್ಬು ಕೂಡ ನಾಶ ಆಯಿತು. ರೈತರಿಗೆ ತುಂಬ ನಷ್ಟ ಆಯಿತು ಕೂಡ. ಆಮೇಲೆ ಹೆಂಗೋ ಮಾಡಿ ಅದನ್ನು ಸಂಧಾನ ಮಾಡಿದ್ರು, ರೈತರು ಕೂಡ ಸುಮ್ಮನೆ ಆದರು. ಆದರೆ ಈ ಒಂದು ಗಲಾಟೆ ಏನಾಗಿತ್ತು? ಶಿವಾನಂದ ಪಾಟೀಲ್ ಹೇಳ್ತಾರೆ, ಏನು ಈ ಒಂದು ಘಟನೆಯಲ್ಲಿ ಬೆಂಕಿ ಹಚ್ಚಿದ್ದು ಯಾರೋ ಒಂದು ಕಿಡಿಗೇಡಿಗಳು ರೈತರ ಹೆಸರನ್ನು ಉಪಯೋಗ ಮಾಡಿಕೊಂಡು ಮಾಡಿದ್ದಾರೆ. ಅವರನ್ನು ನಾವು ಸುಮ್ಮನೆ ಬಿಡಲ್ಲ, ಕಾನೂನಿನ ರೀತಿಯಲ್ಲಿ ಬಂಧಿಸ್ತೀವಿ, ವಿಚಾರಣೆ ಮಾಡಿ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದರು. ಅದೇ ಒಂದು ವಿಚಾರವಾಗಿ ಈಗ ಪೊಲೀಸರು 10 ಜನ ರೈತರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಮಾನ ಬಂದು ಅವರ ಮೇಲೆ ಅನಿಸುತ್ತೆ ವಿಚಾರಣೆ ಮಾಡೋಕ್ಕೆ ಕರೆದಿದ್ದಾರೆ. ವಿಚಾರಣೆಗೆ ಕರೆದು ನಂತರ ಅವರನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ರೈತರ ಮುಖಂಡರು ರೈತರನ್ನು ನೀವು ಯಾಕೆ ವಶಕ್ಕೆ ಪಡಿಸ್ಕೊಂಡ್ರಿ, ಅವರೇನು ಆ ಥರ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದಂತಹ ಈ ಒಂದು ಬಾಗಲಕೋಟೆಯ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹತ್ತಿದಂತಹ ದುರಂತ ಅಥವಾ ರೈತರ ಹೋರಾಟದ ಒಂದು ವಿಚಾರ ಏನಿದೆ, ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ 10 ಜನರನ್ನು ರೈತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಮಾಡಿದ್ದು, ನೀವಾ ಅಥವಾ ಬೇರೆಯವರ? ನೀವು ರೈತರೇನಾ ಅಲ್ವಾ? ರೈತರ ಒಂದು ಹೆಸರನ್ನು ಉಪಯೋಗ ಮಾಡಿಕೊಂಡು ಬೇರೆಯವರು ಯಾರಾದರೂ ಕಿಡಿಗೇಡಿಗಳು ಮಾಡಿದ್ದಾರೆ? ಈ ರೀತಿಯಾಗಿ ಎಲ್ಲ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಘಟನೆಯಲ್ಲಿ ಸಾಕಷ್ಟು ಒಂದು ವಾಹನಗಳು, ಅದರಲ್ಲಿ ಪೊಲೀಸ್ ವಾಹನಗಳು ಕೂಡ ಇದ್ದವು, ರೈತರ ವಾಹನಗಳು ಕೂಡ ಇದ್ದವು, ಅವು ಕೂಡ ಬೆಂಕಿಗೆ ಆಹುತಿ ಆಗಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ರೈತರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.